ಈಗ 6 ಗಂಟೆಗೆ ಬಂದಿರೋದು. ಈಗ ಜಸ್ಟ್ ಈಗ ಒಂದು ನಿಯರ್ ಬೈ ಬಂದಿದ್ದೀವಿ. ಇನ್ನು ನಮ್ಮಿಂದಗಡೆ ಸುಮಾರು 2 ಕಿಲೋಮೀಟರ್ ಇದೆ. ಇಲ್ಲಿ ಬೆಂಗಳೂರು ನಗರ ಏನಿದೆ ಭಾಳ ಗ್ಯಾಸ್ಗೆ ತೊಂದರೆ. ನಮ್ಮಂಥ ಬಡ ಚಾಲಕರಿಗೆ ಭಾಳ ತೊಂದರೆ. ಜೀವನ ಯಾವ ರೀತಿ ಏನು ನಾಳೆ ದಿನ ಏನಪ್ಪ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಲ್ಲೋ ಆಗ್ತಾರೋ ಯುದ್ಧಕ್ಕೆ ಇಲ್ಲಿ ಸರ್ಕಾರ ಓಕೆ ಅಟ್ಲೀಸ್ಟು ಗ್ಯಾಸಿನ ಸಮಸ್ಯೆನಾದರೂ ಬಗೆಹರಿಸ್ಬೇಕು. ಯಾಕೆ ಬಗೆಹರಿಸ್ತಾ ಇಲ್ಲ? ಯಾಕೆ ನಮ್ಮಂಥ ಬಡ ಚಾಲಕರ ಬಗ್ಗೆ ನಿಗಾ ವಹಿಸ್ತಾ ಇಲ್ಲ ಅವರು? ಆಹಾರ ಸಚಿವರು ಹೇಳ್ತಾರೆ ಗೌರ್ಮೆಂಟ್ ಬಂಕಲ್ಲಿ ರೇಟ್ ಕಮ್ಮಿ, ಪ್ರೈವೇಟ್ ಗ್ಯಾಸ್ ಬಂಕಲ್ಲೆಲ್ಲನೂ ಜಾಸ್ತಿ ರೇಟು, ಅದರಿಂದ ಮುಗಿಬಿದ್ದಿದ್ದಾರೆ ಆಟೋ ಡ್ರೈವರ್ಗಳು ಅಂತ. ನೀವು ನೋಡ್ಕೊಂಬನ್ನಿ, ಇಡೀ ಬೆಂಗಳೂರಲ್ಲಿ ಅವ್ರದ್ದೇ ಕಾನೂನು, ಅವ್ರದ್ದೇ ರೂಲ್ಸು. 120 ರೂಪಾಯಿ, 130, 135 ರೂಪಾಯಿವರೆಗೂ ರೇಟ್ ಮಾಡಿದಾರಲ್ಲ. 1 ಕೆಜಿ 66 ರೂಪಾಯಿ ಇದ್ದಿದ್ದು ಈ ಲೆಕ್ಕಾಚಾರಕ್ಕೆ 135 ರೂಪಾಯಿ ಅಂದರೆ ನಮ್ಮಂಥವ್ರು ಎಲ್ಲಿ ಹೋಗಿ ಜೀವನ ಮಾಡಬೇಕು? ನಮ್ಮ ಹೆಂಡತಿ ಮಕ್ಕಳು ಇಲ್ಲ, ಯಾವ ರೀತಿ ಜೀವನ ಮಾಡಬೇಕು ಹೇಳಿ? ಇದು ಯಾರು ನಮ್ಮಂಥ ಬಡ ಆಟೋ ಚಾಲಕರಿಗೆ ಯಾರು ಕಣ್ಣೆತ್ತೂ ಕೂಡ ನೋಡಲ್ಲ. ಯಾರೋ ಒಬ್ಬ ಆಟೋ ಚಾಲಕ ಒಂದು ತಪ್ಪು ಮಾಡ್ದ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಬ್ಲೇಮ್ ಮಾಡ್ತೀರಾ. ಅದು ಏನಕ್ಕೆ? ಈಗ ಆಟೋ ಚಾಲಕರು ಸಮಸ್ಯೆನ ಬಗೆಹರಿಸೋಕ್ಕೆ ಯಾವ ಸಚಿವರಾಗಲಿ ಯಾರೇ ಆಗಲಿ ಬರ್ತಾ ಇಲ್ಲ. ಲೋಕಲ್ MLA ಆಗಲಿ, ಯಾವ ಒಂದು ಆರೋಗ್ಯ ಸಚಿವರಾಗಲಿ ಯಾರೂ ಬರ್ತಾ ಇಲ್ಲ. ಇದು ಭಾಳ ತೀರಾ ಘೋರ. ಏನು ಮಾಡೋಣ? ಇವಾಗ ಬೆಳಗ್ಗೆಯಿಂದ ಗ್ಯಾಸ್ ಹಾಕ್ಸಕ್ಕೆ ನೀವು 6 ಗಂಟೆಗೆ ಬಂದ್ರಿ ಅಂತ ಹೇಳಿದ್ರಿ. ಬೆಳಗ್ಗೆಯಿಂದ ಇವಾಗ ಇಡೀ ದಿನ ಇಲ್ಲೇ ಹೋಗ್ಬಿಟ್ಟಿದೆ. ಏನೋ ನಿಮಗೆ ಇವತ್ತು ದುಡಿಮೆ ಇಲ್ಲ? ಸರ್, ದುಡಿಮೆ ಮುಗೀತು, ಓಕೆನಾ? ದುಡಿಮೆ ಅನ್ನೋದಲ್ಲ. ಏನು ಅಂದರೆ ಇವತ್ತು ನಾವು ಗ್ಯಾಸ್ ಹಾಕ್ಸಿದ್ರೆ ಏನೋ ಒಂದು 100 ರೂಪಾಯಿ ಬಾಡಿಗೆ, ಒಂದು ದೂರ ಹೋಗಿ ಮತ್ತೆ ನಾವು ಬರ್ಬೋದಲ್ಲ, ಮನೆಗೆ ಸೇಫಾಗಿ ನಾವು ಸೇರ್ಕೋಬೋದಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಕ್ಯೂವಲ್ಲಿ ನಿಂತು ಏನು ಇವತ್ತು ದಿನ ಕೂಲಿ ಕಾರ್ಮಿಕರು ಎಲ್ಲರೂ ನಮಗೆ ದಿನ ಕೂಲಿನೇ ಸಿಗದೆ ಹೋದ್ರೆ ನಮ್ಮಂಥವ್ರು ಹೊಟ್ಟೆಪಾಡು ಯಾವ ರೀತಿ ಏನಾಗುತ್ತೆ? ಭಾಳ ತೀರಾ ಘೋರ ಇದು. ಸರ್, ಇದು ಅಗ್ರಿಕೇಟರ್ ಕಂಪನಿ ಏನು ನಮ್ಮ ಬೆಂಗಳೂರಿಗೆ ಬಂತು, ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲೇ ಆವರಿಸಿ ಪ್ರತಿಯೊಂದು ಲೆಕ್ಕ ಹಾಕೊಳ್ಳಿ. ಒಬ್ಬ ಕಾಮನ್ ಪೀಪಲ್ ಹೋಗಿ ರಾಹುಲ್ ಗಾಂಧಿನ ಭೇಟಿಯಾಗಿದ್ದಾನೆ ಅಂತ ಅಂದರೆ ಅಲ್ಲೇನಿದೆ, ಅಲ್ಲಿ ಲಿಂಕು ಯಾವ ರೀತಿ ಇದೆ? ಅದೇ ನಾವು ನೀವು ಸಾಮಾನ್ಯವರು ಹೋಗಿ ಲಿಂಕ್ ಮಾಡೋಕ್ಕಾಗತ್ತಾ? ಒಂದು ಮೀಟಿಂಗ್ ಅಟೆಂಡ್ ಮಾಡೋಕ್ಕಾಗತ್ತಾ? ಇದೆಲ್ಲ ಲಂಚದ್ದು ಪ್ರಭಾವ. ಇವೆಲ್ಲ ಕಾಂಗ್ರೆಸ್ ಸರ್ಕಾರನೇ ಏನು ಪಂಚ ಯೋಜನೆ ಅಂತ ತಗೊಂಬಂದು ನಮ್ಮಂಥ ಕೂಲಿ ಕಾರ್ಮಿಕರು ಹೊಟ್ಟೆ ಮೇಲೆ ತೀರಾ ಹೊಡೆದು ಅನ್ಯಾಯ ಮಾಡ್ಬಿಡ್ತು ಸ್ವಾಮಿ. ಸತ್ಯ ಇದು. ಯಾವ ಸರ್ಕಾರ ಬಂದ್ರೂ ನಮ್ಮ ಬಡ ಚಾಲಕರ ಬಗ್ಗೆ ಯಾವ ಒಂದು ನಿಗಾನೂ ತೋರಿಸಲ್ಲ. ಭಾರಿ ಅನ್ಯಾಯ ಆಗ್ತಿದೆ. ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ಪ್ರಚಾರ ಮಾಡಿ. ಸರ್, ಈಗ ನೀವು ಹೇಳ್ದಂಗೆ ಈ ಪಂಚಜನ್ಯ ಯೋಜನೆ ಅಂತ ಬಂದ್ಮೇಲೆ ಏನೇನೆಲ್ಲ ನಿಮಗೆ ಪರಿಣಾಮಗಳು? ಸರ್ ನೋಡಿ, ಫ್ರೀ ಬಸ್ಸು ಮೇಯ್ನ್ ಆಗಿ ಫ್ರೀ ಬಸ್ ಬಂತು. ನಮಗೆ ಲಾಂಗ್ ಬಾಡಿಗೆ ಸಿಗದೆ 200-300 ರೂಪಾಯಿ ಬಾಡಿಗೆ ಸಿಗದೆ ಬಂದಾಯಿತು. ಅದಾದಮೇಲೆ 2000 ರೂಪಾಯಿ. ಈ ಲೇಡೀಸು ಏನು ಹೀನಾಯವಾಗಿ ನಾವು ಚಾಲಕರು ಅನ್ನೋದು, ಯಾಕೆಂದ್ರೆ ಅವ್ರ ಫ್ಯಾಮಿಲಿನೂ ಒಬ್ಬ ಚಾಲಕ ಅನ್ನೋದು ಇದ್ದೇ ಇರ್ತಾರೆ. ಆ ಚಾಲಕರ ಬಗ್ಗೆ ಹೀನಾಯವಾಗಿ ಮಾತಾಡೋದು. ನೆಕ್ಸ್ಟು ಯಾವುದೇ ಕಾರಣಕ್ಕೂ ಯಾವ ಒಂದು ಸರ್ಕಾರದ ನಮ್ಮ ಚಾಲಕರ ಬಗ್ಗೆ ನಿಗಾ ಅಂತೂ ಸಪೋರ್ಟ್ನೆಸ್ ಇಲ್ಲ, ಏನೂ ಇಲ್ಲ.